ಹಾಯ್, ಹೆಲೋ, ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರಮಾಣಿಕ್ ವ್ಲಾಗ್ಸ್. ನಾವು ಸಂಡೇ ಹೀಗೆ ಎಲ್ಲಾದ್ರೂ ಲಾಂಗ್ ರೈಡ್ ಹೋಗೋಣ ಅಂದ್ಬಿಟ್ಟು ಡಿಸೈಡ್ ಮಾಡಿದ್ವಿ. ಗೂಗಲ್ ಚೆಕ್ ಮಾಡುವಾಗ ನಮಗೆ ಸಜೆಷನ್ ಬಂದಿದ್ದು ನಿಶಾನೆ ಗುಡ್ಡ. ನಿಶಾನೆ ಗುಡ್ಡ ಬಂದು ಸಿರ್ಸಿಯಿಂದ ಟೋಟಲ್ 30 ಕಿಲೋಮೀಟರ್ಸ್ ಇದೆ. 1 ಅವರ್ ನಿಮಗೆ ರೈಡ್ ಆಗುತ್ತೆ ಇದು. ಸೊ ಇದು ಟುವರ್ಡ್ಸ್ ಹುಲೇಕಲ್ ಮತ್ತೆ ವಾನಳ್ಳಿ ರೂಟಲ್ಲಿ ಇದೆ. ಸೊ ಅಲ್ಲಿ ರೋಡ್ ಬಂದ್ಬಿಟ್ಟು ತುಂಬಾನೇ ಚೆನ್ನಾಗಿತ್ತು. ವ್ಯೂ ಈ ಕಾಡಿನ ಮಧ್ಯ ಬೈಕ್ ಓಡಿಸೋದ್ರಲ್ಲಿ ಏನೋ ಒಂಥರ ಮಜಾ ಬರ್ತಾ ಇತ್ತು. ಸೊ ಈಗ ಏಪ್ರಿಲ್ ಆಗಿದ್ರೂನು ಈ ಮೇ ಫ್ಲವರ್ಸ್‌ಗಳು ರೋಡ್ ತುಂಬಾನೇ ಇದ್ವು. ತುಂಬಾನೇ ಚೆನ್ನಾಗಿತ್ತು ರೋಡು. ಸೊ ಅಲ್ಲಿಂದ ನಾವು ಮುಂದೆ ಹೋಗ್ತಾ ಇದ್ರೆ ನಿಮ್ಗೆ ವಾನಹಳ್ಳಿಯಿಂದ ನಿಮ್ಗೆ ಲೆಫ್ಟಿಗೆ ಒಂದು 5 ಕಿಲೋಮೀಟರ್ ಆಗತ್ತಿದು. ಅದ್ರಲ್ಲಿ 1 ಕಿಲೋಮೀಟರ್ ನಿಮ್ಗೆ ಆಫ್ ರೋಡಿಂಗ್ ಇದೆ. ಸೊ ನೀವು ಬೈಕಲ್ಲಿ ಹೋದ್ರೆ ಚೆನ್ನಾಗಿರತ್ತೆ. ನಾವು ಬೈಕಲ್ಲೇ ಹೋಗಿದ್ವಿ. ಯಾಕಂದ್ರೆ ಇದು ಆಫ್ ರೋಡಿಂಗ್ ಆದಕ್ಕೆ ನೀವು ಕಾರ್ ತಗೊಂಡ್ ಹೋದ್ರೆ ತುಂಬಾನೇ ದೂರ ಸ್ಟಾಪ್ ಮಾಡ್ಬಿಟ್ಟು ಟ್ರೆಕ್ ಮಾಡ್ಬೇಕಾಗತ್ತೆ, ವಾಕ್ ಮಾಡ್ಬೇಕಾಗತ್ತೆ. ಬೈಕಲ್ಲಿ ಹೋದ್ರೆ ನಿಮ್ಗೆ ಸ್ವಲ್ಪನೇ ಸ್ವಲ್ಪ ಟ್ರೆಕ್ ಮಾಡ್ಬೇಕಾಗತ್ತೆ. ಸೊ ಈ ತರ ಆಫ್ ರೋಡಿಂಗ್ ಇದೆ ನೋಡಿ ವಿಡಿಯೋದಲ್ಲಿ ಕಾಣ್ತಿರೋ ತರ ಆಫ್ ರೋಡಿಂಗ್ ಇದೆ. ತುಂಬಾ ಕೇರ್‌ಫುಲ್ ಆಗಿ ಬೈಕ್‌ನ ಓಡಿಸ್ಬೇಕಾಗತ್ತೆ. ಸೊ ಹೀಗೆ ಹೋಗುವಾಗ ನಿಮ್ಗೆ ಇದಾದ್ಮೇಲೆ ಸ್ವಲ್ಪ ಟ್ರೆಕ್ಕಿಂಗ್ ಸಹ ಮಾಡ್ಬೇಕು, ವಾಕ್ ಮಾಡ್ಬೇಕು. ನಾವು ಇಲ್ಲೇ ಬೈಕ್‌ನ ಸ್ಟಾಪ್ ಮಾಡ್ಬಿಟ್ಟು ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದ್ವಿ. ಕಾಡಿನ ಮಧ್ಯ ಟ್ರೆಕ್ ಮಾಡೋದ್ರಲ್ಲಿ ಫ್ರೆಂಡ್ಸ್ ಜೊತೆ ತುಂಬಾನೇ ಮಜಾ ಬರುತ್ತೆ. ಸೊ ಅಲ್ಲೇ ವಾಕ್ ಮಾಡ್ತಾ ಇರ್ಬೇಕಾದ್ರೆ ನಮ್ಗೆ ಅಲ್ಲಿ ಒಂದು ಜೋಕಾಲಿ ತರ ಇತ್ತು. ಅಲ್ಲಿ ಕುತ್ಕೊಂಡು ನಾವು ಫುಲ್ಲು ಜೋಕಾಲಿನೆಲ್ಲ ಎಂಜಾಯ್ ಮಾಡ್ದೆ. ಸೊ ಎಂಜಾಯ್ ಮಾಡ್ತಾ ಮತ್ತೇನ್ ಸ್ವಲ್ಪ ಟ್ರೆಕ್ ಮಾಡಿ ನೀವು ಮುಂದೆ ಹೋದ್ರೆ ನಿಮ್ಗೆ ಈ ವ್ಯೂ ಪಾಯಿಂಟ್ ಕಾಣಿಸತ್ತೆ. ವ್ಯೂ ಪಾಯಿಂಟ್ ಅಲ್ಲಿ ನಿಮ್ಗೆ ತುಂಬಾನೇ ಚೆನ್ನಾಗಿರೋ ಸನ್ಸೆಟ್‌ನ ಎಂಜಾಯ್ ಮಾಡ್ಬೋದು ನೀವು. ನೋಡಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀವಿ. ಇದು ಸ್ವಲ್ಪ ಥಿಕ್ ಫಾರೆಸ್ಟ್ ಆಗಿರೋದ್ರಿಂದ ಒಬ್ಬೊಬ್ರೆ ಇಬ್ಬಿಬ್ರೆ ಹೋಗೋದ್ರಲ್ಲಿ ಸೇಫ್ ಅಲ್ಲ ಅಂತ ನಂಗನ್ಸುತ್ತೆ. ಗ್ರೂಪಲ್ಲಿ ಹೋಗಿ. ಸೊ ಈ ತರ ವ್ಯೂ ಪಾಯಿಂಟ್ ಇದೆ. ವ್ಯೂ ಪಾಯಿಂಟ್ ಅಲ್ಲಿ ಹೋಗಿ ನಿಮ್ಗೆ ಆ ವ್ಯೂವ್‌ನ ನಾನು ಎಕ್ಸ್‌ಪ್ಲೇನ್ ಮಾಡಕ್ಕಾಗಲ್ಲ. ಅಷ್ಟು ಚೆನ್ನಾಗಿದೆ. ಸೊ ನೀವು ಸಿರ್ಸಿಯವರಾಗಿದ್ರೆ ಅಥವಾ ಎಲ್ಲಿಂದ ಆದ್ರೂ ನೀವು ಹೋಗೋ ಪ್ಲಾನ್ ಮಾಡ್ತಾ ಇದ್ರೆ ಗ್ರೂಪಲ್ಲಿ ಹೋಗೋದ್ ಪ್ಲಾನ್ ಮಾಡಿ. ಸನ್ಸೆಟ್‌ನ ಎಂಜಾಯ್ ಮಾಡಿ. ನೋಡಿ ನಾವು ಸ್ವಲ್ಪ ವಿಡಿಯೋಸ್ ಮತ್ತೆ ಫೋಟೋಸ್ ಎಲ್ಲ ಎತ್ಕೊಂಡ್ವಿ ಇಲ್ಲಿ. ತುಂಬಾನೇ ಚೆನ್ನಾಗಿದೆ ವ್ಯೂ. ನಾವು ಸನ್ಸೆಟ್ ಆಗೋಲ್ವರೆಗೂ ಅಲ್ಲೇ ಇದ್ವಿ. ಸೊ ಆಹ್, ತುಂಬಾ ಸಖತ್ತಾಗಿರೋ ಪ್ಲೇಸು. ನೀವು ಒಮ್ಮೆ ಆದ್ರೂ ವಿಸಿಟ್ ಮಾಡ್ಲೇಬೇಕು. ಸೊ ನಾನು ಯಾರೆಲ್ಲ ಹೋಗ್ತಾರೋ ಅವ್ರಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ಕೋತೀವಿ. ನೀವು ಹೋದ್ರೆ ಅಲ್ಲಿ ಸ್ವಲ್ಪ ಪ್ಲಾಸ್ಟಿಕ್ ಎಲ್ಲ ಎಸಿಬೇಡಿ. ಯಾಕಂದ್ರೆ ತುಂಬಾ ಚೆನ್ನಾಗಿರೋ ಪ್ಲೇಸು ನಾವು ಹೋಗಿ ಹಾಳ್ ಮಾಡೋದ್ರಲ್ಲಿ ಅರ್ಥ ಇರಲ್ಲ. ಸೊ ನೀವು ಹೋಗಿ ಎಂಜಾಯ್ ಮಾಡಿ ವ್ಯೂನ. ಮತ್ತೆ ಇನ್ನೊಬ್ರಿಗೆ ಇನ್ನು ಇಷ್ಟೇ ಚೆನ್ನಾಗಿರೋ ತರ ಇಟ್ ಬನ್ನಿ. ಇಷ್ಟ್ ಹೇಳ್ತಾ ನನ್ನ ಈ ವ ವ್ಲಾಗ್‌ನ ಮುಗಿಸ್ತಾ ಇದ್ದೀನಿ. ಸೊ ಯಾರೆಲ್ಲ ಇದನ್ನ ಹೊಸದಾಗಿ ವೀಕ್ಷಣೆ ಮಾಡ್ತಾ ಇದ್ದೀರೋ ನಮ್ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಥ್ಯಾಂಕ್ ಯು.